ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಇವತ್ತು ನಾವು ಸಿಂಪಲ್ ಆದ ಬೆಂಡೆಕಾಯಿ ಗೊಜ್ಜು ಅಥವಾ ಬೆಂಡೆಕಾಯ್ದು ಕರಿ ಹೇಗೆ ಮಾಡೋಂತ ನೋಡೋಣ. ತುಂಬ ಚೆನ್ನಾಗಾಗುತ್ತೆ. ಅನ್ನ ಜೊತೆ, ಚಪಾತಿ, ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡ್ತಾ ಹೋಗೋಣ. ಸ್ವಲ್ಪ ಕಾಯಿ ತುರಿ, ಟೊಮ್ಯಾಟೊ, ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈ ಕಡೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಕೊತ್ತಂಬರಿ ಪುಡಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇಷ್ಟನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ ಹೆಚ್ಚಾಕ್ಕೊಂಡಿದ್ದೀನಿ. ಹಾಗೆ ಒಂದು ಇಡೀ ಟೊಮೊಟೊ ತೊಗೊಂಡು 4 ಭಾಗ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೀಗ ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ ನಿಮಗೆ ಎಷ್ಟು ಕರಿಬೇಕನ್ಸುತ್ತೆ ನೋಡ್ಕೊಂಬಿಟ್ಟು ಅದಕ್ಕೆ ತಕ್ಕನಷ್ಟು ನೀರು ಹಾಕ್ಕೊಳ್ಳಿ. ತುಂಬ ತೆಳು ಮಾಡ್ಕೊಬಿಡಿ, ಗಟ್ಟಿ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಇದನ್ನೀಗ ನಾವು 3ರಿಂದ 4 ಜನ ಅಂತೂ ತಿನ್ಬೋದು ಅಷ್ಟಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕುದಿ ಬಂದಾಗ ನಾವೇನು ಮಾಡಬೇಕು, ನಾವು ಹೆಚ್ಕೊಂಡು ಹುರ್ಕೊಂಡಿದ್ದೆ ಮುಂಚಿತವಾಗಿ ಬೆಂಡೆಕಾಯಿನ, ಆ ಬೆಂಡೆಕಾಯಿನ ಇದಕ್ಕೆ ಹಾಕೋತಾ ಇದ್ದೀನಿ. ಕುದಿ ಬಂದಾಗ ಬೆಂಡೆಕಾಯಿ ಹಾಕಿದರೆ ಸಾಕು. ಬೆಂಡೆಕಾಯಿ ತುಂಬ ಬೇಯೋ ಅವಶ್ಯಕತೆ ಇಲ್ಲ. ಹಾಗಾಗಿ ಕುದಿ ಬಂದಾಗ ಬೆಂಡೆಕಾಯಿ ಹಾಕ್ಬಿಟ್ಟು ಒಂದು 6ರಿಂದ 7 ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿಬಿಟ್ಟು ಸಣ್ಣ ಉರಿಲಿ ಬೇಯಿಸಿದರೆ ಸಾಕು. ಬೆಂಡೆಕಾಯಿ ಬೆಂದ್ಕೊಳ್ಳುತ್ತೆ. ನೋಡಿ, ಈಗ ನಮ್ಮ ಕರಿ ರೆಡಿಯಾಗಿದೆ. ಗಟ್ಟಿನೂ ಕೂಡ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆಗೆ, ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಬಾಯ್ ಫ್ರೆಂಡ್ಸ್.